ಶಾಸ್ತ್ರಕಾರರು ಹೇಳಲ್ಪಟ್ಟದ್ದೇ ಮೂಲ, ಅದನ್ನೇ ನಾವು ನಂಬಬೇಕು. ಮತ್ತದು ನಮಗೆ ಕಾಣೋದಿಲ್ಲ, ನಮಗೇನು ಅದರಲ್ಲಿ ಬದಲಾವಣೆ ಹೊಂದೋದಿಲ್ಲ ದೇಶದಲ್ಲಿ. ಇದಕ್ಕೆ ನಮಗೆ ಇದು ಕೆಟ್ಟ ದಿವಸ ಅಂದರೆ ಹೇಗೆ, ಇದು ಒಳ್ಳೆಯ ದಿವಸ ಅಂದರೆ ಹೇಗೆ ಅಂಥೇಳಿ ಹೇಳಿದರು. ಕೆಟ್ಟ ದಿವಸ ಅಂತ ನಾವು ವಿಚಾರ ಮಾಡೋದು ದುಷ್ಟ ನಕ್ಷತ್ರ, ದುಷ್ಟ ತಿಥಿ, ದುಷ್ಟವಾರ, ಇದೆಲ್ಲ ಕೆಟ್ಟದ್ದು. ಒಳ್ಳೆಯ ನಕ್ಷತ್ರ, ಒಳ್ಳೆಯ ತಿಥಿ, ಒಳ್ಳೆಯ ವಾರ, ಇದೆಲ್ಲ ಶುಭವಾರದ್ದು. ಅದು ಯಾವುದು ಅಂತ ಕೇಳಿದರೆ ನಮಗೆ ಶಾಸ್ತ್ರ ಹೇಳ್ತದೆ. ಅದು ಶುಭಗ್ರಹಾಣಾಂ ವಾರಾಶ್ಚ ಸರ್ವೇಷು ಶುಭದಾಮತಃ. ಒಳ್ಳೆಯ ಶುಭಗ್ರಹ ವಾರ ಅಂತಂದರೆ ಶುಕ್ಲ ಪಕ್ಷದ ಚಂದ್ರವಾರ, ಆಮೇಲೆ ಬುಧವಾರ, ಗುರುವಾರ, ಶುಕ್ರವಾರ, ಇಂಥ ದಿವಸ ನೀವು ಒಳ್ಳೆಯ ಕೆಲಸ ಮಾಡಿ. ಆಮೇಲೆ ಅದೇ ಕೆಟ್ಟ ವಾರ ಅಂತಂದರೆ ಮಂಗಳವಾರ, ಶನಿವಾರ, ಗ್ರಾಹ್ಯಾಂಧ್ರತೆ ಧರಣಿ ನಂದನ ಮಂದಿರಾಭ್ಯಾಮ್. ಶನಿ ಮತ್ತು ಕುಜ ಇದೆರಡು ಅತ್ಯಂತ ಕೆಟ್ಟ ವಾರ ಅಂತ ವಿಚಾರ ಮಾಡಿದರು. ಇದನ್ನು ಪಶ್ಚಾತ್ತಾಪದಿಂದ ಹೇಳೋದು, ಯಾರು ದೋಷಕ್ಕೆ ಅಂತ ಹೇಳುವಂತಹದ್ದಲ್ಲ. ಇಂದಿಗೂ ಸಹ ಋಷಿಮುನಿಗಳು ಹೇಳಲ್ಪಟ್ಟಂತಹದ್ದಕ್ಕೆ ಜೀವಂತ ಇದೆ. ಇದನ್ನು ನಾವು ನಂಬಬೇಕು. ನಮ್ಮ ದೇಶವು ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಇವತ್ತಿಗೂ ಸಮೇತ ಆದಿತ್ಯವಾರ ದಿವಸ ಶಾಲೆಯನ್ನು ಬಂದ್ ಮಾಡಿ ಇಟ್ಟಿದ್ದಾರೆ. ಶನಿವಾರ ದಿವಸವೂ ಸಮೇತ ಮಧ್ಯಾಹ್ನ ಮೇಲೆ ಶಾಲೆಯನ್ನು ಬಂದ್ ಮಾಡ್ತಾರೆ. ಇದು ನಮ್ಮ ಶಾಸ್ತ್ರದ ವಿರೋಧ. ಇದು ಯಾಕೆಂದರೆ ಹಿಂದೆ ಬ್ರಿಟಿಷರು ಬಂದವರು ಇಲ್ಲಿ ದಡ್ಡರಾಗಿ ಹುಟ್ಟಲಿ, ದಡ್ಡರಾಗಿ ಉಳಿಯಲಿ ಅಂತ ಯೋಚನೆ ಮಾಡಿದ್ದಾರೆ ಹೇಳೋದು ನಮಗೆ ಸ್ಪಷ್ಟ ಆಗುತ್ತದೆ. ಯಾಕೆಂದರೆ ಸಂಬಂಧೇ ಸವಿತುರ್ದ್ವಿತೀಯ ಪತಿನ ಲೋಕೋಪಕಾರ ಕ್ಷಮಾನ್ ವಿದ್ಯಾಮರ್ಥಮವಾಪ್ನುಯಾದಥ ಶನೇ ಕೃಚ್ಛ್ರೋಲ್ಪ ವಿದ್ಯಾರತಃ. ಇದು ಒಂದೇ ಶ್ಲೋಕ ಸಾಕು ನಮಗೆ ಜ್ಯೋತಿಷಾಸ್ತ್ರದ್ದು. ಶನಿವಾರ ದಿವಸ ವಿದ್ಯಾಭ್ಯಾಸ ಮಾಡಿದರೆ ಅವ ಮೂರ್ಖನು, ಅಲ್ಪ ವಿದ್ಯಾವಂತನೂ ಆಗ್ತಾನೆ. ಅದೇ ಶುಭವಾರ ಅದನ್ನು ವಿದ್ಯಾಭ್ಯಾಸ ಆದಿತ್ಯವಾರ ದಿವಸ ವಿದ್ಯಾಭ್ಯಾಸ ಮಾಡಿದರೆ ಸವಿತರು ದ್ವಿತೀಯ ಪತ್ನಿನ ಲೋಕೋಪಕಾರ ಕ್ಷಮ, ಲೋಕಕ್ಕೆ ಉಪಕಾರ ಆಗುವಂತಹ ಧನವಂತನೂ ಅರ್ಥವಂತನೂ ವಿದ್ಯಾವಂತನೂ ಆಗ್ತಾನೆ ಅಂತಿದೆ. ಆದರೆ ಅವರು ಇದನ್ನೆಲ್ಲ ತಿಳ್ಕೊಂಡೇ ನಮಗೆ ಆದಿತ್ಯವಾರ ದಿವಸ ಮತ್ತು ಅವರದ್ದಾದ ಒಂದು ಇದಕ್ಕೆ ಹೋಗುವಂತಹದ್ದು ಕಾಲಕ್ಕಾಗಿ ಮಾಡಿರಬಹುದು. ಆದರೆ ಇವತ್ತಿಗೆ ನಮಗೆ ಇಲ್ಲಿ ದೇಶ ನಮಗೆ ಸ್ವತಂತ್ರ ಬಂದು ಇಷ್ಟು ವರ್ಷ ಕಳೆದರೂ ಇಂದಿನವರೆಗೂ ಅದೊಂದು ಸಮೇತ ಇನ್ನೂ ನಿಲ್ಲಲಿಕ್ಕಾಗಲಿಲ್ಲ. ಮಧ್ಯಾಹ್ನ ಶನಿವಾರದ ಮಧ್ಯಾಹ್ನದೊಳಗೆ ಅತ್ಯಂತ ದೋಷಗಳು ಉಂಟಾಗ್ತದೆ. ಮಾಂದಿ ಕಾಲ, ಆಮೇಲೆ ಗುಳಿಗೆ ಕಾಲ, ಮಾಂದಿ ಕಾಲ, ಯಮಗಂಡ ಕಾಲ, ಇಂಥ ಕಾಲ ಇರ್ತದೆ. ಆಗಲೇ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವರು ಹತ್ತಾರೆ. ಮಧ್ಯಾಹ್ನ ಮೇಲೆ ಶನಿವಾರ ಬಹಳ ಒಳ್ಳೆಯದು, ಅದು ಮಾಡಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ದಡ್ಡ ಆಗ್ತದೆ. ನೋಡಿ, ಇವತ್ತಿನ ಮಕ್ಕಳ ಪರಿಸ್ಥಿತಿ ಏನು ಅಂದರೆ, ಇವತ್ತು ಒಂದು ಪರೀಕ್ಷೆ ಆಯಿತು ಅಂದರೆ ಮಾರನೇ ದಿವಸ ಅವನು ಕೇಳಿದರೆ ಅವ ಪಾಸ್ ಆದ್ರೂ ಕೂಡ ಮಾರನೇ ದಿವಸ ಅವನಿಗೆ ಅದು ನೆನಪಿರೋದಿಲ್ಲ. ಇದರ ಕಾರಣ ಏನು ಕೇಳಿದ್ರೆ ನಮ್ಮ ವಿದ್ಯಾಭ್ಯಾಸದ ತೊಂದರೆ ಇದು ನಾನು ಹೋದಲ್ಲಿವರೆಗೆ ಹೇಳ್ತಾ ಇದ್ದೇನೆ. ಮಂಗಳವಾರ ನಮ್ಮಲ್ಲಿ ವಿದ್ಯಾಭ್ಯಾಸವನ್ನು ಬಂದ್ ಮಾಡಬೇಕು. ಅದು ಗ್ರಾಹ್ಯಾಂಧ್ರತೆ ಧರಣಿನಂದನ ಮಂದಿರಾಭ್ಯಾಮ್ ಅಂತ ಹೇಳಿದರು. ಧರಣಿನಂದನ ಅಂತಂದರೆ ಕುಜ. ಹಾಗಾಗಿ ಆ ಕುಜನ ವಾರವು ಸರ್ವಥಾ ದೋಷ, ಶನಿವಾರವು ಸರ್ವಥಾ ದೋಷ, ರವಿವಾರಾದಿ ವಾರಗಳು ಅತ್ಯಂತ ಒಳ್ಳೆಯದು. ಹಾಗಾಗಿ ಅಂತಂತಹದ್ದು ನೋಡಿಕೊಂಡೇ ನಾವು ಕರ್ಮವನ್ನು ಮಾಡಬೇಕು ಅಂಥೇಳಿ ದಿವ್ಯ ದೃಷ್ಟಿಯಿಂದ ನೋಡಲ್ಪಟ್ಟಂತಹದ್ದಕ್ಕೆ ನಾವು ಬೆಲೆ ಕೊಟ್ಟರೆ ನಮಗೆ ಒಳ್ಳೆಯದಾಗ್ತದೆ.